ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ. ಸಾಕಾಗ ಅರ್ಧ ಗ್ಲಾಸ್, ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು. ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಆಗ್ಲಿ ಸಾಕಿದು. 2 ವಿಜಿಲ್ ಆಗಿದೆ. ಇದರಲ್ಲಿ ಒಂದು ಅರ್ಧ ಬಟ್ಲು ಕಡಲೆ ಬೀಜ ಹುರ್ಕೊಳ್ಳೋಣ. ಕಡಲೆ ಬೀಜ ಇದ್ರ ಒಳಗಡೆ ಹಾಕೊಳ್ಳೋಣ. ಇದು ನುಣ್ಣಗೆ ಪುಡಿ ಮಾಡಬಾರ್ದು, ಸುಮ್ಮನೆ ರಫ್ ಮಾಡ್ಕೋಬೇಕಷ್ಟೇ. ಇಷ್ಟು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಇಷ್ಟು ರುಬ್ಕೊಂಡ್ರೆ ಸಾಕು. ಇಟ್ಲಿಗೆ ಸ್ವಲ್ಪ ಕಾಯಿ ಹಾಕೊಂಡು ರುಬ್ಕೊಳ್ಳೋಣ. ಇಷ್ಟು ನುಣ್ಣು ತುಪ್ಪ ಹಾಕಂತೀನಿ, 2 ಸ್ಪೂನ್. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಹಾಕೊಳ್ಳೋಣ. ಈಗ ನೀರು ಬಿಟ್ಬಿಟ್ಟು ಏನು ಬೆಂದಿಸ್ತಾ ಇದು ಮಾತ್ರ ನೀರು ಬೇಡ. ಇದ್ರಾಗೆ 1 ಕಪ್ಪು ಬೆಲ್ಲ ಹಾಕೊಂತಿದ್ದೀನಿ. ಬೆಲ್ಲ ಚೆನ್ನಾಗಿದೆ, ಹಂಗಾಗಿ ನಾನು ಹಂಗೆ ಹಾಕ್ತಿದ್ದೀನಿ. ಬೆಲ್ಲದಲ್ಲಿ ಏನಾದರೂ ಮಣ್ಣು ಕಸ ಏನಾದರೂ ಇದ್ದರೆ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ ನೀವು. ಬೆಲ್ಲ ಚೆನ್ನಾಗಿದೆ, ಹಂಗಾಗಿ ಅದು ಹಂಗೆ ಹಾಕ್ತೇನೆ ನಾನು. ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅನಿಸಿದ್ರೆ ನಿಮಗೆ ಸ್ವಲ್ಪ ಕರಗಿಸ್ಬಿಟ್ಟು ಸೋದಿಸಿ ಹಾಕ್ಕೊಳ್ಳಿ ನೀವು. ಚೆನ್ನಾಗಿರೋದ್ರಿಂದ ನಾನೇನು ಕರಗ್ಸೋಕೆ ಹೋಗಲಿಲ್ಲ, ಹಂಗೆ ಹಾಕೊಂಡು ಡೈರೆಕ್ಟಾಗಿ 1 ಮಿನಿಟಿಗೆ ಮುಚ್ಚಿಡೋಣ ಇದನ್ನ, ಬೆಲ್ಲ ಎಲ್ಲ ಕರಗಲಿ. ಬೆಲ್ಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಬಿಡೋದ್ರಿಂದ ನಾನು ಸ್ವಲ್ಪ ನೀರು ತೆಗೆದುಕೊಂಡ್ಬಿಟ್ಟಿದ್ದೆ. ನೀರು ಬೇಕು ಅನ್ನಿಸ್ತಾ ಇದೆ ಅನ್ಸುತ್ತೆ. ನೀರು ಹಾಕ್ಕೊತೀನಿ ಒಳಗಡೆ. ಇವಾಗ ಸ್ವಲ್ಪ ನೀರು ಅದನ್ನೇ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಬಿಟ್ಟು ಬೇಯಿಸೋಣ ಸ್ವಲ್ಪ. ನಾನು ಒಂದು 2 ಸ್ಪೂನ್ ಅಷ್ಟು ಹಾಕೋದೇನೋ ನೀರು ಅಷ್ಟೇ. ಕುಂಬಳಕಾಯಿ ಬೇಯಿಸ್ಕೊಂಡಿದ್ವಲ್ಲ ಆ ನೀರು, ಕುದ್ದಿದ್ವಲ್ಲ ಕಾಯಿ, ಅದನ್ನ ಹಾಕ. ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ, ಅದೇ ನೀರನ್ನೇ ಹಾಕ್ಕೊಂತೀನಿ ಇನ್ನೊಂಚೂರು. ಪುಡಿ ಮಾಡಿದ್ವಲ್ಲ ಕಡಲೆ ಬೀಜದ ಪೌಡರು, ಅದನ್ನ ಹಾಕಿ ಇದ್ರೊಳಗಡೆ ಹಾಕೊಳ್ಳೋಣ. ಒಂದೆರಡು ಏಲಕ್ಕಿ ತುಪ್ಪ ಹಾಕ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನನಗೆ. ಪಾಯಸ ರೆಡಿಯಾಗಿದೆ. ಇದು ಇವಾಗ ತುಂಬ ಚೆನ್ನಾಗಿರುತ್ತೆ, ತಂಪು ಕುಂಬಳಕಾಯಿ ಪಾಯಸ. ಫುಲ್ಲು ತಣ್ಣಗಾದ್ಮೇಲೆ ತಿನ್ನಬೇಕು ಇದನ್ನು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್.